ಸಚಿವ ಲಕ್ಷ್ಮಣ್ ಸವದಿ ಬಲಗೈ ಬಂಟ ದತ್ತಾ ವಾಸ್ಟರ್ಗೆ 2ನೇ ಬಾರಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಪಟ್ಟ. ಸಹಕಾರ ಸಚಿವ ಮಾಜಿ ಉಪ ಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲಿ ಅಥಣಿ ನಗರವನ್ನ ಇಡೀ ರಾಜ್ಯದಲ್ಲಿಯೇ ಮಾದರಿಯಾಗಿಸುವೆ ಎಂದು ಸ್ಥಾಯಿ ಸಮಿತಿ ಅಧ್ಯಕ್ಷ ದತ್ತಾ ವಾಸ್ಟರ್ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ನಗರಸಭೆಯ 2ನೇ ಅವಧಿಗೆ ಅವಿರೋಧವಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಪುನರಾಯ್ಕೆ ಆದ ನಂತರ ಸತ್ಕಾರ ಸ್ವೀಕರಿಸಿ ಮಾತನಾಡುತ್ತಿದ್ದರು. ಸಚಿವ ಲಕ್ಷ್ಮಣ್ ಸವದಿಯವರ ನೇತೃತ್ವದಲ್ಲಿ ಈಗಾಗಲೇ ಅಥಣಿಯಲ್ಲಿ ಜೋಡು ಕೆರೆಗಳ ಭಾಗೀರಥಿ ನಾಲಾ ಅಭಿವೃದ್ಧಿಗೊಳಿಸುವ ಯೋಜನೆ ಪ್ರಗತಿಯಲ್ಲಿದೆ ಎಂದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಯುವಧುರಿನ ಶಿವಕುಮಾರ್ ಸವದಿ ಮಾತನಾಡಿ, ಕಳೆದ ಬಾರಿಯೂ ಸಹ ದತ್ತಾ ವಾಸ್ಟರ್ ಎಲ್ಲ 27 ಸದಸ್ಯರ ಬೆಂಬಲದೊಂದಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಅದೇ ರೀತಿ 2ನೇ ಬಾರಿಗೂ ದತ್ತಾ ವಾಸ್ಟರ್ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಈ ಅವಧಿಯಲ್ಲಿಯೂ ಸಹ ಸಹಕಾರ ಸಚಿವ ಲಕ್ಷ್ಮಣ್ ಸವದಿ ಮಾರ್ಗದರ್ಶನದಲ್ಲಿ ಅಥಣಿ ಅಭಿವೃದ್ಧಿಗೆ ಶ್ರಮಿಸಲಿ ಎಂದು ಶುಭ ಹಾರೈಸಿದರು. ನಗರಸಭೆ ಸದಸ್ಯರು ಹಾಗೂ ಮುಖಂಡರಾದ ದಿಲೀಪ್ ಲೋನಾರೆ, ಕಲ್ಲೇಶ್ ಮಡ್ಡಿ, ಉದಯ್ ಸೊಳಸಿ, ಸೈಯದ್ ಮೀನ್ ಗದ್ಯಾಳ್, ತಿಪ್ಪಣ್ಣ ಭಜಂತ್ರಿ, ಬಸವರಾಜ್ ಪಾಟೀಲ್, ಮಲ್ಲೇಶ್ ಹುದ್ದಾರ್, ವೆಂಕಟೇಶ್ ದೇಶಪಾಂಡೆ, ಪ್ರಮೋದ್ ಬಿಳ್ಳೂರ್, ಮಲ್ಲಿಕಾರ್ಜುನ್ ಬುಟಾಳಿ, ವಿಶ್ವನಾಥ್ ಗಡದೆ, ರಿಯಾಜ್ ಸನದಿ, ವಿಲಿನರಾಜ್ ಯಳಮಲ್ಲೆ, ರಾಜು ಬುಲ್ಬುಲೆ, ಬಾಬು ಖೇಮಲಾಪುರ್, ಬಸವರಾಜ್ ಹಳ್ಳದಮಳ್, ಬಸವರಾಜ್ ನಾಯ್ಕ್, ರವಿ ಬಡಕಂಬಿ, ಶ್ರವಣ್ ವಾಸ್ಟರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ಕನ್ನಡ, ಅಥಣಿ. ಇವತ್ತು ಮೊಟ್ಟ ಮೊದಲು ಗ್ರಾಮದೇವತೆ ಸಿದ್ದೇಶ್ವರ ಮತ್ತು ಶಿವಗಳಿಗೆ ಪಾದ ನಮಸ್ಕಾರ ಮಾಡಿ ಇವತ್ತು ಇದೆಲ್ಲ ಆಗಬೇಕು. ಬೆಳವಣಿಗೆ ಒಂದು ವರ್ಷ ಅವಧಿ ಏನೊಂದು ಮುಗಿದಿತ್ತು. ನಿನ್ನೆ 24 ತಾರೀಕು ಎಲ್ಲ ಸನ್ಮಾನ್ಯ ಶ್ರೀ ಸಚಿವರು, ಸಹಕಾರ ಸಚಿವರು ಲಕ್ಷ್ಮಣ್ ಸವದಿಯವರು ಮಾರ್ಗದರ್ಶನದಲ್ಲಿ, ಕಾಕೋರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ 27 ಸದಸ್ಯರು ಎಲ್ಲ ಒಗ್ಗೂಡಿ ನಾವು ಇವತ್ತಿನ ಒಬ್ಬ ಚೇರ್ಮನ್ಗೆ ಖುಷಿ ಇಲ್ಲ ನನಗೆ. ನಾನು 27 ಮಂದಿ ಚೇರ್ಮನ್ ಹಂಗೆ ಖುಷಿ ಐತೆ ನನಗೆ. ಯಾಕಪ್ಪ ಅಂದ್ರೆ ಎಲ್ಲ ಒಂದು ವರ್ಷದಾಗ ಅವಧಿ ಒಳಗೆ ಅವ್ರಿಗೆ ಸಹಕಾರ ಭಾಳ ಮಾಡ್ಯಾರು. ನಾವು ಅವರಿಗೆ ಅಂದರೆ ಯಾವುದೇ ಕೆಲಸ ಇರಲಿ ಏನೂ ಇರಲಿ ಅವ್ರು ಸನ್ಮಾನ ಮಾಡಿದ್ವಿ ಮತ್ತು ಆ ಕೆಲಸ ಮುಂದೆ ಮಾಡಿದ್ವಿ. ಇನ್ನೂ ಮುಂದೆ ಮಿನಿಸ್ಟರ್ ಆಗ್ಬೇಕು. ಸಾವುಕಾರ ನಮಗೆ ಅಥಣಿಯವರಿಗೆ ಭಾಳ ಅಭಿವೃದ್ಧಿ ಮಾಡಬೇಕು ತಿಳಿಯಾಗೈತಿ. ಆ್ಯಕ್ಚುಲಿ ಕೆರಿದು, ದೊಡ್ಡ ನಾಲಾದು ಮತ್ತು ಭಾಳ ಡೆವಲಪ್ ಮಾಡ್ಯಾರು. ಇನ್ನೂ ಅವ್ರ ಆಶೀರ್ವಾದ ತೊಗೊಂಡು ಅವ್ರ ಗಮನಕ್ಕೆ ತಂದು ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡಿ ಅವ್ರ ಮಾರ್ಗದರ್ಶನದಲ್ಲಿ ಅಥಣಿಯವರು ಏನು ಪಟ್ಟಣ ಏನು ಮಾಡ್ಬೇಕಂತ ವಿಚಾರ ಐತಿ. ಆ ವಿಚಾರದಿಂದ ನನಗೆ 27 ಸದಸ್ಯರು ಕೂಡಿ ನನಗೆ ಯಾವುದೇ ಇದಿಲ್ಲದೆ, ಆಶೆ ಆಮಿಷ ಇಲ್ಲದೆ ನನಗೆ ಎಲ್ಲ ಒಕ್ಕೂಡಿಸಿ ಒಂದು ಕಪ್ ಚಾಯ್ ನಮಗೆ ಎಲ್ಲ ಸಹಕಾರ ಮಾಡ್ಯಾರ. ಅವರಿಗೆಲ್ಲ 27 ಮಂದಿಗೆ ನಾ ಸದಸ್ಯರಿಗೆ ಅವರ ಅಭಿನಂದನೆ ಹೇಳ್ತೀನಿ. ಅದೇ ರೀತಿ ಸಹಕಾರ ಸಚಿವರು, ನಮ್ಮ ಮಾರ್ಗದರ್ಶಕರು, ನಮ್ಮ ಗುರುರಾದಂಥ ಶ್ರೀ ಲಕ್ಷ್ಮಣ ಸವದಿ ಅವರಿಗೆ ಅಭಿನಂದನೆ ಹೇಳ್ತೀರಿ. ಅಥಣಿ ಜನತೆ ಪರವಾಗಿ, ಅಥಣಿ ಜನತೆಗೆ, ಮಹಾಜನತೆಗೆ ಎಲ್ಲರಿಗೆ ನಾನು ಈ ನಿಮ್ಮ ಮಾಧ್ಯಮದ ಮೂಲಕ ಒಂದೇ ವಿಶ್ವಾಸ ಕೊಡ್ತೀನಿಲ್ಲ. ಅಥಣಿಯವ್ರು ಏನು ಅಭಿವೃದ್ಧಿ ಮಾಡೋ ವಿಚಾರ ಇರ್ತಲ್ಲ, ಅಧ್ಯಕ್ಷರು, ಉಪಾಧ್ಯಕ್ಷರು ನಾವೆಲ್ಲ ಸೇರಿಕೊಂಡು ಒಂದು ಏನೋ ಕೆಲಸ ಅಥಣಿ ಒಳಗೆ ಚಲೋ ಕೆಲಸ ನಮ್ಮ ಮೇಲೆ ನಂಬಿಕೆ ಇಟ್ಟು 27 ಮಂದಿ ಆಶೆ ಕೊಟ್ಟರೆ ನಾವು ಈಗ ಈ 2 ವರ್ಷ ಅವಧಿಯಲ್ಲಿ ನಾವೆಲ್ಲ ಮಾಡಿ ಕೊಡ್ತೀವಿ. ನಿಮ್ಗೆ ನಿಮ್ಮ ಮೂಲಕ ಅವರಿಗೆ ಭರವಸೆ ಕೊಡ್ತೀನಿ. ನಾವು 1 ವರ್ಷದ ಅವಧಿಗಾಗಿ ನಮ್ಮ ಅಥಣಿಯ ಪುರಸಭೆ ಈಗ ನಗರಸಭೆ ಆಗಿರೋದ್ರಿಂದ ಕಳೆದ 1 ವರ್ಷದ ಅವಧಿಯಲ್ಲಿ ಸ್ಥಾಯಿ ಸಮಿತಿಯ ಒಂದು ಅಧ್ಯಕ್ಷ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ದತ್ತಾ ವಾಸ್ಟರ್ ಅವರನ್ನು ಬಹುಶಃ ನಿನಗೆ ಅದು ಅವರ ಒಂದು ಅವಧಿ 1 ವರ್ಷದ ಅವಧಿಗಾಗಿ ನಾವು ಅವ್ರನ್ನ ಆಯ್ಕೆ ಮಾಡಿದ್ವಿ. ಇವತ್ತು ಅದು 1 ವರ್ಷದ ಅವಧಿ ಮುಗಿದಾಕ್ಷಣ ಇನ್ನೊಂದು ಅವಧಿಗಾಗಿ ಎಲ್ಲ ಇಲ್ಲಿರ್ತಕ್ಕಂಥ ಅಥಣಿಯ ಪುರಸಭೆ, ಈಗ ಪ್ರಸ್ತುತ ನಗರಸಭೆ ಎಲ್ಲ 27 ಸದಸ್ಯರು ನಿನ್ನೆ ಒಂದು ಸಭೆಯನ್ನು ಮಾಡಿ ಸರ್ವಾನುಮತದಿಂದ ಎಲ್ಲ 27 ಸದಸ್ಯರು ಕೂಡ ಒಕ್ಕೂರಲವಾಗಿ, ಒಕ್ಕಟ್ಟಾಗಿ ಮತ್ತು ಮುಂದಿನ 1 ವರ್ಷದ ಅವಧಿಗಾಗಿ ನಮ್ಮ ದತ್ತಾ ವಾಸ್ಟರ್ನವನ್ನೇ ಮುಂದುವರಿಸಬೇಕು ಅನ್ನೋ ಒಂದು ಸರ್ವಾನುಮತದ ಒಂದು ಆಯ್ಕೆಯನ್ನು ಅವರು ಮಾಡಿ ಅವ್ರನ್ನೇ ಮುಂದುವರಿಸಬೇಕು ಅಂತ ಒಂದು ನಿರ್ಣಯವನ್ನು ತಗೊಂಡು ಮಾನ್ಯ ಲಕ್ಷ್ಮಣ್ ಸವದಿಯವರ ಒಂದು ನೇತೃತ್ವದಲ್ಲಿ ಇವತ್ತು ಎಲ್ಲ 27 ಸದಸ್ಯರು ಪಕ್ಷಾತೀತವಾಗಿ ಎಲ್ಲ ಒಕ್ಕಟ್ಟಾಗಿ, ಇಲ್ಲಿ ಯಾವುದೂ ಪಕ್ಷ ಭೇದ ಭಾವ ಏನೂ ಇಲ್ಲ, ಇಲ್ಲಿ ಏನೇ ಇದ್ದರೂ ಕೂಡ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಅಥಣಿಯ ಒಂದು ಸರ್ವಾಂಗೀಣ ಅಭಿವೃದ್ಧಿಯ ಪರವಾಗಿರ್ತಕ್ಕಂಥ ಒಂದು ಆಡಳಿತವನ್ನು ಕೊಡಬೇಕು, ನಮ್ಮಲ್ಲಿರ್ತಕ್ಕಂಥ ಯಾವುದೇ ಪಕ್ಷ ಭೇದ ಭಾವವನ್ನು ಮರೆತು ಒಕ್ಕಟ್ಟಾಗಿ ಎಲ್ಲ 27 ಸದಸ್ಯರು ಒಂದೇ ಅನ್ನುವ ಒಂದು ಭಾವನೆಯೊಂದಿಗೆ ಈ ಬರ್ತಕ್ಕಂಥ 1 ವರ್ಷದ ಅವಧಿಗೆ ಮತ್ತೊಮ್ಮೆ
ನಮ್ಮ ದತ್ತಾ ವಾಸ್ಟರ್ ಅವ್ರನ್ನ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ತೆಗೆದುಕೊಂಡು ಇವತ್ತು ಆ ಒಂದು ನಿರ್ಣಯದ ಒಂದು ಪ್ರತಿಯನ್ನು ಎಲ್ಲ 27 ಸದಸ್ಯರು ಒಂದು ಸಹಿ ಮಾಡುವ ಮೂಲಕ ಒಂದು ಬೆಂಬಲ ವ್ಯಕ್ತಪಡಿಸುವ ಮೂಲಕ ಆ ಬೆಂಬಲಾರ್ಥವಾಗಿರ್ತಕ್ಕಂಥ ಒಂದು ಪತ್ರವನ್ನು ಇವತ್ತು ಪುರಸಭೆ ಮುಖ್ಯಾಧಿಕಾರಿಗಳಿಗೆ ನೀಡಿರ್ತಾರೆ. ಬರ್ತಕ್ಕಂಥ ಜನರಲ್ ಬಾಡಿಯಲ್ಲಿ ಸೆಪ್ಟೆಂಬರ್ 2ನೇ ತಾರೀಕು ನಡೀತುವಂಥ ಒಂದು ಜನರಲ್ ಬಾಡಿ ಮೀಟಿಂಗಲ್ಲಿ ಅವರನ್ನು ಒಂದು ಪ್ರೊಸೀಜರ್ ಮೂಲಕವಾಗಿ ಅವ್ರನ್ನ ಮತ್ತೊಮ್ಮೆ ಆವತ್ತಿನ ದಿನ ಅಧ್ಯಕ್ಷ ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡುವಂಥ ಒಂದು ಕಾರ್ಯವನ್ನು ಎಲ್ಲ 27 ಜನ ಸದಸ್ಯರು ಈ ಪುರಸಭೆ ಕಾರ್ಯದಲ್ಲಿ ಮಾಡ್ತಾರೆ ಅಂತ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಈ ಎಲ್ಲ ಕಳೆದ 3 ವರ್ಷದ ಅವಧಿಯಲ್ಲಿ ಯಾವ ರೀತಿಯಾಗಿ ಎಲ್ಲ ಪುರಸಭೆ ಸದಸ್ಯರು ಪಕ್ಷವನ್ನು ಪಕ್ಷ ಭೇದ ಭಾವವನ್ನು ಮರೆತು ಯಾವ ಒಗ್ಗಟ್ಟಿನಿಂದ ನಾವೆಲ್ಲ ಒಂದೇ ಅನ್ನೋ ಭಾವನೆಯೊಂದಿಗೆ ಯಾವ ರೀತಿಯಾಗಿ ಕೆಲಸಗಳನ್ನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ, ಮುಂದೆಯೂ ಕೂಡ ಅದೇ ರೀತಿಯಾಗಿ ಅವರು ಇದೇ ರೀತಿ ಒಗ್ಗಟ್ಟಾಗಿ ಅತನಿ ಅಭಿವೃದ್ಧಿಗಾಗಿ ಶ್ರಮಿಸ್ತಾರೋ ಅನ್ನೋ ಒಂದು ಆಶಾಭಾವದೊಂದಿಗೆ ಅವರು ಎಲ್ಲರಿಗೂ ಈ ಸಂದರ್ಭದಲ್ಲಿ ನಮ್ಮ ದತ್ತಾ ವಾಸ್ಟರ್ ಅವರನ್ನು ಮತ್ತೊಮ್ಮೆ ಪ್ರಶ್ನೆ ಮಾಡಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ದತ್ತಾ ವಾಸ್ಟರ್ ಅವರಿಗೂ ಕೂಡ ಶಿವಯೋಗಿ ಸಿದ್ದೇಶ್ವರ ಒಂದು ಹೆಚ್ಚಿನ ಸೇವೆಯನ್ನು ಮಾಡೋದಕ್ಕೋಸ್ಕರ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಬರ್ತಕ್ಕಂಥ ದಿನಮಾನಗಳಲ್ಲಿ ಅತನಿಯನ್ನು ಒಂದು ಅಭಿವೃದ್ಧಿ ಪಥದಲ್ಲಿ ಮುಂದೆ ಸಾಗಿಸ್ತಾರೆ ಅನ್ನೋ ಭರವಸೆಯೊಂದಿಗೆ ಅವರಿಗೆ ನಾವು ಎಲ್ಲರ ಪೂರ್ವಕವಾಗಿ ಸಮಸ್ತ ಅತನಿ ಜನತೆಯ ಪೂರ್ವಕವಾಗಿ ಮಾನ್ಯ ಲಕ್ಷ್ಮಣ್ ಸವದಿಯವರ ಒಂದು ಮಾರ್ಗದರ್ಶನದಲ್ಲಿ ಅವರು ಮುಂದೆ ನಡೀತಾರೆ. ಎಲ್ಲ ಸದಸ್ಯರು ಕೂಡ ಅವರಿಗೆ ಬೆಂಬಲವಾಗಿ ನಿಂತು ಅತನಿಯ ಒಂದು ಅಭಿವೃದ್ಧಿ ಪಥದಲ್ಲಿ ಮುಂದೆ ಸಾಕ್ತಾರೆ ಅನ್ನೋ ಭಾವನೆಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಈ 2 ಮಾತುಗಳನ್ನು